ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಡಯಾಬಿಟಿಸ್ ಇರುವಾಗ ಪ್ರೆಗ್ನೆಂಟ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಈ ವಿಡಿಯೋದಲ್ಲಿ ನೀವು ಡಯಾಬಿಟಿಸ್ ಮತ್ತು ಫರ್ಟಿಲಿಟಿ ಬಗ್ಗೆ ಮಾಹಿತಿ ಪಡ್ಕೋಬೋದು. ಮತ್ತು ಈ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು, ನೀವೇನಾದರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ಅಂದ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮ್ಮ ದೇಹ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇಲ್ಲ ಅಂದಾಗ, ಅಥವಾ ಆಹಾರ ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಇನ್ಸುಲಿನ್ನ ಬಳಸ್ತಾ ಇದ್ದೀರಾ ಅಂದಾಗ, ಅದು ಮಧುಮೇಹ ಕಾಯಿಲೆಯಿಂದ ಉಂಟಾಗಿದೆ ಅಂತ ಹೇಳ್ಬೋದು. ಅಂದರೆ ಡಯಾಬಿಟಿಸಿಂದ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಬಾಡಿಗೆ ಶಕ್ತಿ ಬೇಕು, ಅದನ್ನು ಶಕ್ತಿ ನಮಗೆ ಸಿಗೋದು ಗ್ಲುಕೋಸಿಂದ. ಆ ಗ್ಲುಕೋಸ್ ಅಗತ್ಯ ನಮಗೆ ತುಂಬ ಇದೆ. ಸೊ ಈ ಡಯಾಬಿಟಿಸ್ ಇದ್ದರೂ ಕೂಡ ಹೇಗೆ ನಾವು ಬೇಗ ಪ್ರೆಗ್ನೆಂಟ್ ಆಗಬಹುದು ಅನ್ನೋದಕ್ಕೆ ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನಾವೇನು ತಿಳ್ಕೊಬೇಕು ಅಂದರೆ ಈ ಡಯಾಬಿಟೀಸ್ ಮತ್ತು ಫರ್ಟಿಲಿಟಿ ಬಗ್ಗೆ ತಿಳ್ಕೊಬೇಕು. ಅಂದರೆ ನಮಗೆ ಡಯಾಬಿಟೀಸ್ ಇತ್ತು ಅಂದರೆ ನಾನು ಮಗು ಪಡಿಬಹುದಾ ಇಲ್ಲೋ ಅಂದ್ಬಿಟ್ಟು, ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತೋ ಇಲ್ಲೋ ಅಂದ್ಬಿಟ್ಟು ತಿಳ್ಕೊಬೇಕು. ಹಾಗೆ ನೋಡೋದಾದರೆ ಈ ಡಯಾಬಿಟೀಸ್ ಫರ್ಟಿಲಿಟಿ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಆದರೆ ಪ್ರೆಗ್ನೆನ್ಸಿನಲ್ಲಿ ನಮಗೇನಾದರೂ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮಗೆ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತು ಸಮ್ಟೈಮ್ಸ್ ಅಬಾರ್ಷನ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ನನಗೆ ಈಗ ಡಯಾಬಿಟೀಸ್ ಇದೆ ಅಂತ ಅಂದರೆ ಈಗ ನಾವು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಏನೇನೆಲ್ಲ ನೋಡ್ಕೋಬೇಕು, ಮಾಡಬೇಕು ಅನ್ನೋದು ನೋಡೋಣ. ಈಗ ಇದರಲ್ಲಿ ಫಸ್ಟ್ ಒನ್, ನಿಮ್ಮ HbA1c ಲೆವೆಲ್ ನಾರ್ಮಲ್ ರೇಂಜ್ಗೆ ಇರಬೇಕು. ಅಂದರೆ ಈ HbA1c ಟೆಸ್ಟ್ ಮಾಡಿದ್ರೆ ನಿಮಗೆ ಪಾಸ್ಟ್ ಅಂದರೆ ಕಳೆದ 2-3 ತಿಂಗಳದ್ದು ಬ್ಲಡ್ ಶುಗರ್ ಲೆವೆಲ್ಸ್ ಮಾಹಿತಿ ಕೊಡ್ತಾರೆ. ಸೊ ಅದು 48 mmol ಅಥವಾ 6.5 mmolಗಿಂತ ಕಡಿಮೆ ಇರಬೇಕು. ಅಥವಾ ಹೆಚ್ಚು ಅಂತ ಅಂದರೆ 86 mmol ಅಥವಾ 10 mmol ಅಷ್ಟಾದರೂ ಇರಬೇಕು. ಇನ್ ಕೇಸ್ ನಿಮಗೇನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನ ನಾರ್ಮಲ್ ರೇಂಜ್ಗೆ ತನ್ನಿ. ಎರಡನೇದು, ಬ್ಲಡ್ ಶುಗರ್ ಲೆವೆಲ್ನ ಪರಿಶೀಲಿಸಿ. ಏಕೆಂದರೆ ಮಗುವಿನ ಬೆಳವಣಿಗೆಗೆ ಪ್ರೆಗ್ನೆನ್ಸಿಯ ಮೊದಲ 8 ವಾರಗಳು ಬಹಳ ಮುಖ್ಯ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ನೀವು ಬ್ಲಡ್ ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ. ಮತ್ತು ಮೊದಲ 6 ವಾರಗಳ ಮುಂಚೆನೇ ನೀವು ಪ್ರೆಗ್ನೆಂಟ್ ಆಗಿದಿರೋ ಇಲ್ವೋ ಅಂತೇಳಿ ಹೇಳೋದು ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶ ನೀಡ್ತಾ ಇರೋದಿಲ್ಲ. ಹೀಗಾಗಿ ನಿಮ್ಮ ಈ ಬ್ಲಡ್ ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ಮೂರನೇದು, ನಿಮ್ಮ ಔಷಧಿಗಳ ಬಗ್ಗೆ ಪರಿಶೀಲಿಸಿ. ಅಂದರೆ ನಿಮ್ಮ ಬಾಡಿಗೆ ಗ್ಲುಕೋಸ್ನ ಬಳಸ್ತಾ ಇರ್ತೀರಲ್ಲ, ಆ ವಿಧಾನನ ಪ್ರೆಗ್ನೆನ್ಸಿನಲ್ಲಿ ಬದಲಾಯಿಸಬೇಕಾಗತ್ತೆ. ಮತ್ತು ನೀವು ಡಯಾಬಿಟಿಸ್ಗೆ ಅಂತ ತಗೊಳ್ತಾ ಇರ್ತೀರಲ್ಲ, ಆ ಚಿಕಿತ್ಸೆ ಕೂಡ ಬದಲಾಯಿಸಬೇಕಾಗತ್ತೆ. ಈ ನೀವು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ಇದನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಡಾಕ್ಟ್ರನ್ನ ಒನ್ಸ್ ಕನ್ಸಲ್ಟ್ ಮಾಡಿಬಿಟ್ಟು, ಮೀನ್ಸ್ ಈ ಮೆಡಿಸಿನ್ ಬಗ್ಗೆ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾಲ್ಕನೇದು, ನಿಮ್ಮ ಕಣ್ಣು ಮತ್ತು ಕಿಡ್ನಿ ಬಗ್ಗೆ ಪರಿಶೀಲಿಸ್ಕೊಳ್ಬೇಕಾಗತ್ತೆ. ನೀವು ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ ಮಾಡ್ತಿರ್ತೀರ, ಅದಕ್ಕಿಂತ ಮುಂಚೆನೇ ನೀವು ನಿಮ್ಮ ಕಣ್ಣು ಮತ್ತು ಈ ಕಿಡ್ನಿ ಬಗ್ಗೆ ಸಂಪೂರ್ಣವಾಗಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಮತ್ತು ಮಾಡಿಸ್ಕೊಳ್ಳೇಬೇಕು. ಐದನೆಯದು, ನಿಮ್ಮ ಜೀವನ ಶೈಲಿನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಈ ಪ್ರೆಗ್ನೆನ್ಸಿಗಿನ ಮುಂಚೆನೇ ನಿಮ್ಮ ಆರೋಗ್ಯನ ಉತ್ತಮ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಸರಿಪಡಿಸ್ಕೊಳ್ಬೇಕಾಗತ್ತೆ ತುಂಬಾ. ಮತ್ತು ನೀವು ಕೆಲವೊಂದು ಮಾಡಬೇಕಾಗತ್ತೆ. ನಿತ್ಯ ನೀವು ಎಕ್ಸಸೈಸ್ ಮಾಡಬೇಕಾಗತ್ತೆ ಮತ್ತು ಆರೋಗ್ಯಕರ ಆಹಾರಗಳನ್ನ ಸೇವಿಸಬೇಕಾಗತ್ತೆ. ಮತ್ತು ಅಗತ್ಯವಿದ್ದರೆ ನೀವು ತೂಕ ಕೂಡ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆರನೇದು, ವ್ಯಾಕ್ಸಿನ್ ಪಡೆದಿದ್ದೀರೋ ಇಲ್ಲೋ ಅಂತ ಅಂದ್ಬಿಟ್ಟು ನೀವು ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಅಂದರೆ ಪ್ರೆಗ್ನೆನ್ಸಿಗಿನ ಮುಂಚೆನೇ ನೀವು ಈ ರುಬೆಲಾ ಮತ್ತು MMR ವ್ಯಾಕ್ಸಿನ್ನ ಪಡಿಬೇಕು. ಆ ಪಡೆದಿದ್ದೀರೋ ಇಲ್ಲೋ ಅಂತಂದು ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಏಳನೇದು, ಹೆಚ್ಚಿನ ಫೋಲಿಕ್ ಆ್ಯಸಿಡ್ ಪ್ರಮಾಣವನ್ನು ಸೇವಿಸೋದು. ನೀವು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ತುಂಬ ಜನ ಮಹಿಳೆಯರಿಗೆ ಫೋಲಿಕ್ ಆ್ಯಸಿಡ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇದು ಬೆನ್ನೆಲುಬಿನ ದೋಷ ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ನೀವು ಪ್ರೆಗ್ನೆಂಟ್ ಆಗೋದಕ್ಕಿಂತ 2 ತಿಂಗಳು ಮುಂಚೆನೇ ಈ ಫೋಲಿಕ್ ಆ್ಯಸಿಡ್ನ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸು. ನೀವು ಪ್ರೆಗ್ನೆಂಟ್ ಆದ ನಂತರ ಕೂಡ 12 ವಾರ ತನಕ, ಅಂದರೆ ಡಾಕ್ಟರ್ ಎಲ್ಲಿ ತನಕ ಸಜೆಸ್ಟ್ ಮಾಡಿರ್ತಾರೆ ಅಲ್ಲಿ ತನಕ ಈ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ನ ನೀವು ಸೇವಿಸಬೇಕಾಗತ್ತೆ.
ಈ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ನ ತೊಗೊಳ್ದೇ ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜನ ಮಹಿಳೆಯರು ಈ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ನ ತೊಗೊಳ್ದೇ ಪ್ರೆಗ್ನೆಂಟ್ ಆಗಿದ್ದಾರೆ ಮತ್ತು ಅವ್ರ ಮಕ್ಕಳು ಕೂಡ ತುಂಬ ಆರೋಗ್ಯವಾಗಿದ್ದಾರೆ. ಸೊ ಇದಿಷ್ಟು ಒಂದು ಡಯಾಬಿಟಿಸ್ ಇರುವಾಗಲೇ ಪ್ರೆಗ್ನೆಂಟ್ ಆಗೋದ್ರ ಬಗ್ಗೆ ಮಾಹಿತಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊತೀನಿ. ಮತ್ತು ಈ ನನ್ನ ಚಾನಲ್ನಲ್ಲಿ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟೇಷನ್ನಲ್ಲಿರೋರಿಗೆ, ಪ್ರೆಗ್ನೆಂಟ್ ಆಗಿರೋರಿಗೆ ಮತ್ತು ಬಾಣಂತಿಯರಿಗೆ ಅಥವಾ ಮಗುವಿನ ಆರೈಕೆಗೆ ಸಂಬಂಧಪಟ್ಟ ವೀಡಿಯೋಸ್ಗಳು ತುಂಬ ಇರುತ್ತೆ, ಮಾಹಿತಿಗಳು ತುಂಬ ಇದೆ. ಅದನ್ನು ನೋಡಿ. ಇನ್ ಕೇಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀರಾಮ್.